ನಾರಾಯಣ ಅವರೇ, ಯಾಕೆ ಈ ಒಂದು ಆತಂಕ JDS ನಲ್ಲಿ ಕಾಡ್ತಾ ಇದೆ? ಕುಮಾರಸ್ವಾಮಿ ಅವರೇ ಬಂದು ಸ್ಪರ್ಧೆ ಮಾಡುವಂತ ಅನಿವಾರ್ಯತೆ JDS ನಲ್ಲಿ ಯಾಕೆ ಹುಟ್ಕೊಳ್ತಾ ಇದೆ? ಸರ್ ಇಲ್ಲ, ಅದಕ್ಕೆ ಉತ್ತರ ಕೊಡೋದಕ್ಕಿಂತ ಮುಂಚೆ ಮನೆ ಸುಧೀಂದ್ರ ಅವರು ಹೇಳೋರಲ್ಲ, ನಿಮ್ಮ JDS ಅಲ್ಲಿ ಕುಮಾರಸ್ವಾಮಿ ಅವ್ರು ಬಿಟ್ಟು ಇನ್ಯಾರೂ ಕ್ಯಾಂಡಿಡೇಟ್ ಇಲ್ವಾ ಅಂತ ಹೇಳಿ ಅವ್ರು ಕೇಳೋದು ಸರಿದೆ, ರಾಜಕೀಯವಾಗಿ ಸರಿ ಇರ್ಬೋದು. ಸಿದ್ದರಾಮಯ್ಯನವರು ಬಾದಾಮಿಗೆ ಹೋದ್ರು ಸರ್, ವರ್ಣಾದಲ್ಲಿ ಅವ್ರ ಮಗನ ಬಿಟ್ಟು ಇನ್ಯಾರೂ ಕ್ಯಾಂಡಿಡೇಟ್ ಇರಲಿಲ್ವಾ ಸರ್? ಇನ್ನೊಬ್ಬ ಕಾರ್ಯಕರ್ತನ ಕೊಡ್ಬೋದಾಗಿತ್ತಲ್ಲ ಸಿದ್ದರಾಮಯ್ಯನವರು, ಬಾದಾಮಿಗೆ ಹೋದಾಗ ಯಾಕೆ ಕೊಟ್ಟರು ಸರ್? ಇವೆಲ್ಲವೂ ಕುಟುಂಬ ರಾಜಕಾರಣ ಒಂದಿರ್ತದೆ. ಇನ್ನೊಂದು ಕಡೆ ಅಲ್ಲಿ ಕುಮಾರಸ್ವಾಮಿ ಈಸ್ ನಂಬರ್ 1 ಲೀಡ್ರ್ ಸರ್. ಕುಮಾರಸ್ವಾಮಿ MP ಏನಾರು ಅವ್ರ ಕ್ಯಾಂಡಿಡೇಟ್ ಅದ್ರ ಸರ್, ಅವರ ಒಂದು ಫೋರ್ಸ್ ಇನ್ನೊಂದು 4-5 ಕಾನ್ಸ್ಟಿಟ್ಯೂನ್ಸಿಗೆ ಅಕ್ಕಪಕ್ಕ ಕ್ಷೇತ್ರದ ಮೇಲೆ ಪ್ರಭಾವ ಬೀರುವಂಥದ್ದು ಸಹಜ. ನಿಂತರೂ ಒಳ್ಳೆಯದು. ಇದು ನಮ್ಮ ಪಾರ್ಟಿಯ ಅಭಿಲಾಷೆಯೂ ಹೌದು, ನಿಲ್ಲಬೇಕು ಅಂತ JDSನ ಅಭಿಲಾಷೆ. ಬಟ್ ಅಲ್ಲಿ ಕಾರ್ಯಕರ್ತರ ಅಭಿಪ್ರಾಯಗಳು ನಮ್ಮಲ್ಲೇ ಉಳಿಬೇಕು ರಾಮನಗರದಲ್ಲಿ ಇರ್ತಕ್ಕಂಥದ್ದು ಸಹಜವಾಗಿ ರಾಮನಗರದ ಕಾರ್ಯಕರ್ತರ ಅಭಿಪ್ರಾಯ. ಮಂಡ್ಯಕ್ಕೆ ಬರಬೇಕು, ಒಂದೇ ಕಲ್ಲಿಗೆ ಎರಡು ಹಾಕಿ ಹೊಡಿತಾ ಇದ್ದೀರಾ? ಇಲ್ಲ ಆ ಥರ ಇಲ್ಲ ಸರ್, ನಮಗೆ ಬರಬೇಕು ಆ ಕಡೆ ಕಳಿಸ್ಬಿಟ್ಟು ಚನ್ನಪಟ್ಟಣವನ್ನು ಎತ್ಕೊಂಡ್ಬಿಡೋಣ ಅಂತ ಲೆಕ್ಕಾಚಾರ ಸರ್. ಇಲ್ಲ, ಅದು ಅಸೆಂಬ್ಲಿ ಎಲೆಕ್ಷನ್ ಸರ್, ಇಲ್ಲ ಅದು ಅಸೆಂಬ್ಲಿ ಎಲೆಕ್ಷನ್ ನಡೆಯುತ್ತೆ. ಇಲ್ಲ, ಅಸೆಂಬ್ಲಿ ಎಲೆಕ್ಷನ್ ಬಂದಾಗ ಏನು ಬರುತ್ತೆ ಆಗುತ್ತೆ ಸಹಜವಾಗಿ. ಅದು ನಾವು ಈಗ ಬಿಜೆಪಿ ಯಾವ ರೀತಿಯಾದಂತ ಇಲ್ಲ ಸರ್, ಅದು ಸರ್ ನಾನು ಈಗಲೇ ಹೇಳಲಿಕ್ಕಾಗಲ್ಲ. ಅದಕ್ಕೆ JDS ನವರಿಗೆ ಆತಂಕ ಇರಬೇಕು. ಇಲ್ಲ ಚನ್ನಪಟ್ಟಣ ಆ ಕಡೆಗೆ ಹೋಗ್ಬಿಡುತ್ತೇನೋ ನಮಗೆ ಸರ್, ಅದು ನಾನು ಈಗಲೇ ಬಿಜೆಪಿ ಅವರು ಆ ಕಡೆಗೆ ತಗೊಂಡ್ಬಿಟ್ರೆ ನಮ್ ಕತೆ ಏನು ಅನ್ನುವಂತ ಭಯ ಇರಬೇಕು ಅವ್ರಿಗೆ. ಇದು ಯಾಕೆಂದ್ರೆ ಅವ್ರು ಗೆದ್ದಿರೋ ಕ್ಷೇತ್ರ ನಮಗೆ ಬರುತ್ತೆ, ಅವ್ರಿಗೆ ಉಳ್ಕೊಳ್ಳುತ್ತೆ. ನಾನು ಅದನ್ನ ಈಗ ಫೈಟರ್ ಅಲ್ಲ, ನಾನು ಅದನ್ನ ಈಗ ಹೇಳಿಕ್ಕಾಗಲ್ಲ. ಒಂದೇ ಅದು ಗ್ರಾಮಾಂತರಕ್ಕೂ ಪರಿಣಾಮ ಬೀರುತ್ತೆ, ಮಂಡ್ಯಗೂ ಅನುಕೂಲ ಆಗುತ್ತೆ, ಮೈಸೂರು ಆಗುತ್ತೆ. ಕುಮಾರಸ್ವಾಮಿ ಒಂದು ವೇಳೆ ಮಂಡ್ಯ ನಿಂತರೆ ಗ್ರಾಮಾಂತರ ತುಮಕೂರು ಇಲ್ಲೆಲ್ಲವೂ ಒಂದು ಪರಿಣಾಮ ಬೀರುತ್ತೆ ಸರ್. ಒಳ್ಳೇದು ನಿಂತರೆ. ಒಂದು ವೇಳೆ ಕಾರ್ಯಕರ್ತರಿಗೆ ಬಿಟ್ಕೊಟ್ರೆ ಪಾರ್ಟಿ ಪುಟ್ಟರಾಜನೋ ಮತ್ತೊಬ್ರು ನಿಂತ್ಕೊಂಡ್ರು ಇವರು ಎಲ್ಲ ಕಡೆನೂ ಆಸ್ ಎ ಸ್ಟಾರ್ ಕ್ಯಾಂಪೇನರ್ಗೆ ಕ್ಯಾಂಪೇನ್ ಮಾಡ್ತಾರೆ, ಒಂದು ಪರಿಣಾಮನೂ ಬೀರುತ್ತೆ. ಒಂದೇನಂತ ಹೇಳಿದ್ರೆ ಇನ್ನೊಂದೇನೋ ಪ್ರಶ್ನೆ ಕೇಳಿದ್ವಿ, ಅದನ್ನೇ ಕೇಳಿದ್ ಮಂಡ್ಯಕ್ಕೆ ಯಾಕೆ ಹೋಗ್ಬೇಕಾದಂತ? ಇಲ್ಲ ಸರ್, ಒಂದು ಚನ್ನಪಟ್ಟಣದಲ್ಲಿ ನೀವು ಕಾಳಾಕೊಳ್ತೀರಾ ಅಂತ ಅಲ್ಲಿ ಪಾರ್ಟಿ ಅಭಿಲಾಷೆನು, ನಮ್ಮ ಪಾರ್ಟಿ ಅಭಿಲಾಷೆನು ಕುಮಾರಸ್ವಾಮಿ ನಿಂತರೆ ಚೆನ್ನಾಗಿರುತ್ತೆ ಅನ್ನತಕ್ಕಂಥದ್ದು ಸರ್. ಒಂದು ಬಹುತೇಕ ಈ ಸಲ 5 ಜನ ಮುಖ್ಯಮಂತ್ರಿಗಳು ಬಿಜೆಪಿಯಿಂದ ಕ್ಯಾಂಡಿಡೇಟ್ ಆಗಿದ್ದಾರೆ, ಎಕ್ಸ್ ಮುಖ್ಯಮಂತ್ರಿಗಳು 5 ಜನ. JDS ಭಯ ಅಲ್ಲ, ಬಿಜೆಪಿಯಿಂದ 5 ಜನ ಮುಖ್ಯಮಂತ್ರಿಗಳು ಕ್ಯಾಂಡಿಡೇಟ್ ಆಗಿದ್ದಾರೆ. ಅರೆ ಇವರೊಬ್ರು ಕ್ಯಾಂಡಿಡೇಟ್ ಆಗ್ತಾರೆ, 6ನೇರು ಮುಖ್ಯಮಂತ್ರಿ. ಉಳಿದೆಲ್ಲ ಹೇಳ್ತಾ ಇದ್ರಿ, ಈ ಪಾಯಿಂಟ್ ಹೇಳ್ತಾ ಇದ್ದಾರೆ. JDS ನವ್ರಿಗೆ ರಾಮನಗರ ಚನ್ನಪಟ್ಟಣ ಭಯ ಶುರುವಾಗಿದೆ ಅಂತ. ಭಯ ಏನಿಲ್ಲ ಸರ್. ಸರ್ ಇವತ್ತು ಚುನಾವಣೆ ಡಿಕ್ಲೇರ್ ಆಗಲಿ, ಭಯಕ್ಕಿಂತ ನಿಮ್ ಭಯನೇ ಸರ್ ಇವತ್ತು ಚುನಾವಣೆ ಡಿಕ್ಲೇರ್ ಆಗಲಿ ಸರ್. ಕಾಂಗ್ರೆಸ್ 130 ಏನಿದೆ ಸರ್, ಎಷ್ಟು ಕಳ್ಕೊಳ್ಳುತ್ತೆ ನೀವೇ ತೀರ್ಮಾನ, ನೀವೇ ರಿಪೋರ್ಟ್ ಕೊಡ್ತೀರಿ, ನಾವೇನು ಹೇಳಬೇಕಾಗಿಲ್ಲ. ನಾನು ಅದನ್ನ ನೋಡ್ತಾ ಇಲ್ಲ ಸರ್, ಅದು ಜನ ತೀರ್ಮಾನ ಮಾಡ್ತಾರೆ. ನಾನು ಕೇಳ್ತಾ ಇರೋದು ಓನ್ಲಿ ಚನ್ನಪಟ್ಟಣದ ವಿಚಾರದಲ್ಲಿ, ರಾಮನಗರದ ವಿಚಾರದಲ್ಲಿ ಕೇಳ್ತಾ ಇದ್ದೀನಿ. ಏನ ಸರ್ ಅವತ್ತು ಏನು ತೀರ್ಮಾನ ಆಗುತ್ತೋ ಪಾರ್ಟಿ ಕೂತ್ಕೊಂಡು ತೀರ್ಮಾನ ಮಾಡಿ ಅದು ಬಿಜೆಪಿಗೆ ಬಿಡಬೇಕಾ ಅಥವಾ JDS ಉಳಿಸ್ಕೋಬೇಕಂತ ಅವತ್ತು ತೀರ್ಮಾನ ಆಗ್ತದೆ. ಅದನ್ನ ಈಗಲೇ ಹೇಳಲಿಕ್ಕಾಗೋದಿಲ್ಲ. ಬಿಜೆಪಿ ಹಂಗಿದೆಯಾ ಸರ್? ಬಿಜೆಪಿ ಈಗಲೇ 2047 ಬಗ್ಗೆ ಯೋಚನೆ ಮಾಡ್ಕೊಂಡು ನೀವು ಇರೋರು ಚನ್ನಪಟ್ಟಣದ ರಾಜಕೀಯ ಲೆಕ್ಕಾಚಾರ ಹಾಕಿರಲ್ವಾ ನೀವು? ಅವತ್ತು ಈಗ ಯೋಗೇಶ್ವರ್ ಬಹಳ JDS ಅಲ್ಲಿ ಮಕಾಡೆ ಮಲಗಿಸ್ಬೇಕು. ಹಳೆ ಮೈಸೂರು ಭಾಗದಲ್ಲಿ ನಾವು ಕಾಂಗ್ರೆಸ್ ಎರಡೇ ಫೈಟ್ ಮಾಡಬೇಕು ಅಂತ ಲೆಕ್ಕ ಹಾಕೊಂಡು ನೀವು ಹಳೆ ಮೈಸೂರಲ್ಲಿ ಲಾಸ್ಟ್ ಟೈಮ್ ಇಳಿದವರು. ಅದ್ರದ್ದು ಮಾಡಿದ್ವಿ. ಬಹುದೊಡ್ಡ ಆರೋಪ ಕಾಂಗ್ರೆಸ್ ಮಾಡೋದು ಏನಂತಂದ್ರೆ, ನೀವು ಯಾವ್ಯಾವ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷದ ಜೊತೆಗೆ ಮೈತ್ರಿ ಮಾಡ್ಕೊಳ್ತೀರಾ, ಆ ಪಕ್ಷವನ್ನ ಮುಗಿಸೇ ಬಿಟ್ಟಿರ್ತೀರಾ ಅನ್ನುವಂತ ಆರೋಪ ಕಾಂಗ್ರೆಸ್ ಮಾಡುತ್ತೆ. ಇಲ್ಲ, ನಾವು ಮುಗಿಸಿಲ್ಲ. ಅವ್ರು ಹೋಗಿ ಈಗ ಶಿವಸೇನೆ ನಾವು ಮುಗಿಸಿದ್ವಾ? ಶಿವಸೇನೆಯನ್ನು ಮುಗಿಸಿದ್ಯಾರು? ನಾವು ಮುಗಿಸಿದ್ವಾ? ಚಂದ್ರಬಾಬು ನಾಯ್ಡು ಕಳ್ಕೊಂಡಿದ್ದಾರೆ, ನಮ್ಮನ್ನು ಬಿಟ್ಟೋಗಿ ಅವ್ರು ಕಳ್ಕೊಂಡ್ರು, ನಾವು ಕಳ್ಕೊಂಡಿದ್ದಿಲ್ಲ. ADMK ನಮ್ಮನ್ನು ಬಿಟ್ಟೋಗಿ ಅವ್ರು ಕಳ್ಕೊಂಡ್ರು ಸರ್, ನಾವೇನೋ ಮುಗಿಸಿಲ್ಲ. ಪಂಜಾಬ್ ಅಕಾಲಿದಳ ಶಿರೋಮಣಿ ನಮ್ಮನ್ನು ಬಿಟ್ಟು ಅವ್ರು ಹೋಗಿದ್ದು, ನಾವು ಅವರಿಂದ ನಾವ್ಯಾರೋ ಅವ್ರನ್ನ ತುಳಿಲಿಕ್ಕೆ ಪ್ರಯತ್ನ ಪಡಲಿಲ್ಲ, ಅವ್ರು ಬಿಟ್ಟು ಹೋಗಿದ್ದವರು. ನಮ್ಮನ್ನು ಬಿಟ್ಟು ಅವ್ರೋಗಿ ಕಳ್ಕೊಂಡಿದ್ದಾರೆ ಹೊರತು ನಮ್ಮ ಜೊತೆ ಕಳ್ಕೊಂಡಿಲ್ಲ, ಗಳಿಸ್ಕೊಂಡಿದ್ದಾರೆ ಅವರು. ಪ್ರಾದೇಶಿಕ ಪಕ್ಷಗಳಿಗೆ ಗಳಿಸ್ಕೊಳ್ತಾರೆ, ಕಳ್ಕೊಳ್ತಾರೆ ಸರ್. ಇವತ್ತು ನೋಡಿ 3 ಸೀಟ್ ಬಂದಿದೆಯಲ್ಲ ಈಗ ಅವ್ರಿಗೆ, 3 ಸೀಟ್ MP ಏನು ಕಡಿಮೆ ಏನಿಲ್ಲ ಸರ್. 24 ಕ್ಷೇತ್ರ ಅಡಿಷನಲ್ ಆಗಿ MLA ಸೀಟ್ ಗೆದ್ದಂಗೆ ಸರ್. ಡಿಸೈಡ್ ಮಾಡಬೇಕಾಗಿರೋ ಜನ ಒಂದು ವಿಶ್ವಾಸ ಇದೆ ಸರ್, ಒಂದು ವಿಶ್ವಾಸ. JDS BJP ಒಟ್ಟಿಗೆ ಹೋದಾಗ ದೇವೇಗೌಡರು ಮೋದಿಯವರು ಒಟ್ಟಿಗೆ ಒಂದು ವೇದಿಕೆಯಲ್ಲಿ ಕ್ಯಾಂಪೇನ್ ಮಾಡಿದ್ರೆ ಆ ಮೆಸೇಜ್ ಏನೋಗುತ್ತೆ ಸರ್? ಹಳೆ ಮೈಸೂರು ಭಾಗದಲ್ಲಿ ಮೆಸೇಜ್ ಏನೋಗುತ್ತೆ ಸರ್? ಕಾಂಗ್ರೆಸ್ ಕಳೋಗ್ಬಿಡ್ತಾರೆ ಸರ್. ದೇ ಹ್ಯಾವ್ ಎವ್ರಿ ರೈಟ್ ಟು ಬಿ ಕಾನ್ಫಿಡೆಂಟ್. ಅದು ಅವ್ರ ಕಾನ್ಫಿಡೆನ್ಸು, ಅದಕ್ಕೆ ನಾವೇನು ಹೇಳಲಿಕ್ಕೆ ಬರಲ್ಲ. ಭಾಳ ಸಂತೋಷ, ಅಷ್ಟು ಕಾನ್ಫಿಡೆನ್ಸ್ ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಆದರೆ ಒಂದು ಹೈಪಥೆಟಿಕಲ್ ಆಗಿ ಏನು ಮಾತಾಡ್ತಾರೆ, ಇವತ್ತು ಚುನಾವಣೆ ಆಗ ನಾವು ಹೇಳಿ, ಇವತ್ತು ಚುನಾವಣೆ ಆದರೆ ಇದ್ರ ಸಹ ಎಲೆಕ್ಷನ್ ನೋಡೋದು ಸಲ 25ಕ್ಕೆ 26, 27 ಗೆದ್ದಿದ್ವಿ ಅಂತ ಹೇಳ್ತೀರಿ, 28 ಗೆಲ್ತೀರಿ ಅಂತ ಕೂತಿದ್ದೀರಿ. ಇವತ್ತು ಚುನಾವಣೆ ಆಗಲಿ ಬರಲಿ, ಇನ್ನು ಕೆಲವೇ ದಿನ ಭಾಳ ಬಾಕಿ ಇಲ್ಲ. ಆಮೇಲೆ ಮತ್ತೆ ಲೋಕಲ್ ಲೀಡರ್ಶಿಪ್ ವಿಷಯಕ್ಕೆ ಬಂದರೆ, ಏನು ಇವರು ಸಾಹೇಬ್ರು ನಾರಾಯಣ್ ಗೌಡ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು. ಒಂದೇ ದಿನ ಜಾಸ್ತಿ ಬೇಡ, ಅಥವಾ ಇವತ್ತು ರಾತ್ರಿ ಅಥವಾ ನಾಳೆ ಒಳಗಡೆ ಈ ಸುಮಲತಾ ಅವರ ನಡೆ, ಮತ್ತೆ ಎಸ್ಪೆಷಲಿ ವಿಶೇಷವಾಗಿ ನಾರಾಯಣ್ ಗೌಡ್ರ ನಡೆ
ತಮಗೆ ತಿಳಿಯುತ್ತೆ, ತಾವೇ ತಮ್ಮ ವಾಹಿನಿನಲ್ಲಿ ಪ್ರಸಾರ ಮಾಡ್ತೀರಿ. ಇಲ್ಲ, ಅದೇ ಅವ್ರು ಯಾವ ರೀತಿ ಚಲುವರಾಯ ಸ್ವಾಮಿ ನೂರಕ್ಕೆ ನೂರು ನಾರಾಯಣಗೌಡರ ನಡೆ 100ಕ್ಕೆ 100 ಕಾಂಗ್ರೆಸ್ ಕಡೆ ಅಷ್ಟೇ. ನೋಡೋಣ ಸರ್. ಈಗ ನಾರಾಯಣಗೌಡರು ಸರ್ ಒಂದು ತಿಳ್ಕೊಳ್ಳಿ ಸರ್, ನಾರಾಯಣಗೌಡರು ಕಾಂಗ್ರೆಸ್ ಕಡೆ ಅದು ಅಶ್ವಥ್ ನಾರಾಯಣ ನೇರ ಫೈಟ್ ಮಾಡೋದು ಬಿಟ್ಟು ಈಗ ಅವ್ರನ್ನ ಕರ್ಕೊಂಡ್ಬಿಟ್ಟು ಗೆಲ್ಲಿಸ್ಕೊಳ್ಳುವಂತ ಈಗ ಏನಕ್ಕೆ ಬರ್ತಾ ಇದ್ದಾರೆ? ಒಂದ್ ನಿಮಿಷ, ಅವ್ರು ಯಾಕೆ ಬರ್ತಾ ಇದ್ರೆ? ಇಲ್ಲ, ಅವ್ರು ಹೇಳಿರೋದು ಏನು? ನಾರಾಯಣಗೌಡರು ನನಗೆ ಚಲುವರಾಯ ಸ್ವಾಮಿ ಅವ್ರು ಫೋನ್ ಮಾಡಿದ್ರು, ಕೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಅವರೇ ಹೇಳಿದ್ರು, ಈಗ ಚುನಾವಣೆ ಸಂದರ್ಭದಲ್ಲಿ ಕರೆಯೋದಕ್ಕೆ ಈಗ ಅವ್ರ ಈಗ ಎಲ್ಲ ಸರಿ ಇದ್ರೆ ಕೇಳಿದ್ರೆ, ಇವಾಗ ನಾನು ಎಲ್ಲ ಸರಿ ಇದ್ರೆ ಬನ್ನಿ ಅಂದ ತಕ್ಷಣ ಅವ್ರು ಯಾಕೆ ಬರಬೇಕು? ನನಗೆಲ್ಲ ಓಕೆ ಇದ್ರೆ ಕರೆದ ತಕ್ಷಣ ಹೋಗ್ಬಿಡುವಷ್ಟು ವಿಶ್ವಾಸ ಇದೆ. ಕರೆಯುವಂತ ಅನಿವಾರ್ಯತೆ ಬಂದಿದೆ. ಅನಿವಾರ್ಯತೆ ಅಲ್ಲ, ಕರೆಯೋದು ಬೇರೆ, ಈಗ ಹೋಗೋ ಅಂತ ಅನಿವಾರ್ಯತೆ ಏನು? ಇವತ್ತು ಮೈಸೂರಿನಲ್ಲಿ ಬಹಳ ಪ್ರಮುಖ ನಾಯಕರುಗಳು, ಮಾಜಿ ಶಾಸಕರಿಂದ ಹಿಡಿದು ಮೂಡಾ ಚೇರ್ಮನ್ ಮತ್ತೆ ಮೇಯರ್ ಎಲ್ಲ ಬಂದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿ ವೀಕ್ನೆಸ್ ಯಾಕೆ? ಬೇರೆ ಕಡೆ ಹಂಗಾದಾಗ ನೀವು ಅವ್ರದ್ದು ವೀಕ್ನೆಸ್ ಅಂತ ಅದನ್ನ ಅವರು ನಮ್ಮ ಒಂದು ಪಕ್ಷದ ಸಿದ್ಧಾಂತವನ್ನು ಒಪ್ಕೊಂಡು ನಮ್ದು ಬೆಂಬಲ ಕೊಡ್ತೀವಿ, ಈ ಸರ್ಕಾರಕ್ಕೆ ಬೆಂಬಲ ಕೊಡ್ತೀವಿ ಅಂತ ಬಂದಿದ್ದಾರೆ. ರಾಜ್ಯ ಸರ್ಕಾರ ಇದೆ, ಅದಕ್ಕೆ ನಾವು ಸ್ವಾಗತಿಸ್ತೀವಿ. ಆಮೇಲೆ ನೀವು ಅದೇ ಎಲ್ಲ ಸರಿ ಇದೆ, ಎಲ್ಲ ಸರಿ ಇದೆ, ಏನು ಕ್ವಶನ್ ಕರೆದ ತಕ್ಷಣ ಹೌದು ನಾವು ಕರಿತೀವಿ ಸರಿ, ಹಂಗಂದ್ರೆ ಏನು ಕರೆದ ತಕ್ಷಣ ಬಂದ್ಬಿಡ್ತಾರ? ಎಲ್ಲ ಸರಿ ಇಲ್ಲದೆ ಇದ್ರೆ ಅಲ್ಲೇನೋ ಇರ್ಬೇಕಲ್ಲ ಉಳುಕು. ಹೌದಾ, ಅಲ್ಲಿ ಆಗ್ತಾ ಇದ್ದಾಗ ತಾನೇ ಅವರು ಕರೆದಾಗ ಇದೊಳ್ಳೆ ಕರೆದ ತಕ್ಷಣ ಅವ್ರಿಗೇನೋ ತೊಂದರೆ ಇರ್ಬೇಕಲ್ಲ, ನೋಡಿ. ರಾಜಕೀಯ ಎಲ್ಲರೂ ಅಷ್ಟೇ, ಯಾರು ಎಲ್ಲಿ ಹೋದ್ರು ಅವ್ರು ಇಲ್ಲಿರ್ತಕ್ಕಂಥದ್ದು ಇವಾಗ ನಮ್ಮಿಂದ ಅಲ್ಲಿ ಹೋಗ್ತಾ ಬಂದ್ಬಿಡ್ತಾ ಇದ್ದಾರ. ಯಾಕೆ? ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಹೋದವ್ರು ಕೂಡ ವ್ಯಾಖ್ಯಾನ ಮಾಡ್ತಾರ, ಬೇರೆ ಪಕ್ಷದಿಂದ ಬಿಜೆಪಿ ಸೇರಿದವ್ರಿಗೆ ಹಂಗ ನೋಡಕ್ ಹೋದ್ರೆ ನಾವು ಯಾವುದೇ ದಬ್ಬಾಳಿಕೆ ಹಾಕ್ಬಿಟ್ಟು ಅವ್ರನ್ನ ಕರ್ಕ ಬರ್ತಾ ಇಲ್ಲ. ಫೋನ್ ಮಾಡೋದೊಂದು ನಿಮಿಷ, ಅವರು ಬೇಜಾರಲ್ಲಿದ್ದಾರೆ, ಫೋನ್ ಮಾಡಿ ಸಣ್ಣ ಉದಾಹರಣೆ ಕೊಡ್ತೀನಿ. ನಿನ್ನೆ ಅಷ್ಟೇ ಆಗಿರ್ತಕ್ಕಂಥ ಉದಾಹರಣೆ, ರಾಷ್ಟ್ರ ಮಟ್ಟದಲ್ಲಿ ಹಂಗ ಕೊಡ್ತೀನಿ. ನವೀನ್ ಜಿಂದಾಲ್ ಕಂಪನಿ ಓನರ್ ಬಂದು ಬಿಜೆಪಿಗೆ ಸೇರ್ಕೊಂಡ್ರು. ಜಿಂದಾಲ್ ಸ್ಟೀಲ್ ಅಂಡ್ ಐರನ್ MD ಅವರು ಕೋಲ್ ಸ್ಕ್ಯಾಮಲ್ಲಿ 3 FIR ಅವರು ಪರ್ಸನಲ್ ಅವ್ರ ವಿರುದ್ಧವಾಗಿದ್ದು, ಇವರೇ ಹಾಕಿದ್ದು. ನಾವು ಆ ಥರ ಯಾವ ದಬ್ಬಾಳಿಕೆ ಮಾಡೋರ್ನ ಕರ್ಸ್ಕೊತಾ ಇಲ್ಲ. ಇವಾಗ ಇನ್ನೇನು ಅವ್ರು MP ಟಿಕೆಟ್ ಕೊಟ್ಬಿಟ್ರು, ಅವ್ರಿಗೆ MP ಟಿಕೆಟ್ ಕೊಟ್ಬಿಟ್ರು ಅವ್ರಿಗೆ. ಈಗ ನಾಳೆ MP ಆಗಿ ಹೋಗ್ತಾರೆ, ಮುಗ್ದೋಯ್ತು, 5 ವರ್ಷ ಅವ್ರು ಯಾವ ಇಡಿ CBI ಗಿಬಿಯಿಂದ ಬಚಾವಾದ್ರು ಅಂತಕ್ಕಂಥ ಲೆಕ್ಕ. ಸೊ ಹಂಗ್ ನಾವು ಆತರ ಏನಾದ್ರು ಮಾಡಿ ಕರಿತಾ ಇದೀವ ನಾರಾಯಣಗೌಡ್ರನ್ನ? ಫೋನ್ ಮಾಡೋದು ಇಡಿ CBI ನ ಬಿಟ್ಟು ಕರ್ಸ್ಕೊಳ್ಳೋದು ವ್ಯತ್ಯಾಸ ಇದೆ. ಕಾಂಗ್ರೆಸ್ಸಿಗರಿಗೆ ನಾನು ಅವರು ಕಾಂಗ್ರೆಸ್ನ ವಿರೋಧಿಸ್ಬೇಕು ಅಂತ ಹೇಳ್ತಿಲ್ಲ ಸರ್. ಇತಿಹಾಸ ತೆಗೆದು ನೋಡಿದ್ರೆ ಕಾಂಗ್ರೆಸ್ ಒಬ್ಬ ದೇಶದಲ್ಲಿ ಒಂದು ಅತ್ಯುತ್ತಮ ನಾಯಕನ ಉತ್ಪಾದಿಸಿದೆಯಾ ಅಂತ ಹೇಳ್ಬಿಡಿ ಸರ್. ಒಬ್ಬ ನಾಯಕನ ನಾನು ಕೇಳ್ತೀನಿ, ನಾನು ಇಡೀ ಕಾಂಗ್ರೆಸ್ಗೆ ನಾನು ಕೇಳ್ತೀನಿ, ದೇಶದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು. ಈಗ ಪುನಃ ನಾರಾಯಣಗೌಡರು, ಕೇರ್ಪೇಟೆ ನಾರಾಯಣಗೌಡರು ಮಾತಾಡ್ತಿದ್ರು. ಯಾರು ಸರ್ ಅವರು? ಎಲ್ಲಿಂದ ಬಂದರು ಸರ್? ಕಾಂಗ್ರೆಸ್ಗೆ ಏನಾಗಿದೆ ಅಂದರೆ ನಾಯಕತ್ವದ ಕೊರತೆ ಇದೆ. ಯಾವುದೇ ವಿಚಾರದಲ್ಲಿ ತಗೊಳ್ಳಿ ಸರ್, ಅದು ಆಡಳಿತ ಮಟ್ಟದಲ್ಲಿಂದ ಹಿಡಿದು ಜನಪ್ರತಿನಿಧಿಗಳ ಮಟ್ಟದವರೆಗೂ ಅವರಲ್ಲಿ ನಾಯಕತ್ವದ ಕೊರತೆ ಇದೆ. ಆದ್ರಿಂದ ವಿಶ್ವಾಸ ಗಳಿಸೋದ್ರಲ್ಲಿ ವಿಫಲವಾಗ್ತೀವಿ ಅಂತ ಹೇಳಿ ನಿಮಗೆ ನಾಯಕರ ವಿಶ್ವಾಸ ಉಳಿಸ್ಕೊಳ್ಳೋದ್ರಲ್ಲಿ ನಾವು ವಿಫಲವಾಗ್ತಿದೀವಿ ಅಂತ ಯಾಕೆ JDS ಅನಿಸೋದಿಲ್ಲ? ನಿಮ್ಮ ನಾಯಕರಿಗೆ 2004ರಲ್ಲಿ ಮಾನ್ಯ ಸಿದ್ದರಾಮಣ್ಣವರು ಐಂದ ಅಂತ ಹೇಳ್ಕೊಂಡು ಹೋದ್ರು. ಅದೇ ಪೂಜ್ಯ ದೇವೇಗೌಡರು ಅದೇ ಕಾಂಗ್ರೆಸ್ಗೆ ಹೇಳಿದ್ರು, ಹಿರಿಯರಾದಂತ ಖರ್ಗೆ ಅವ್ರನ್ನ ನೀವು ನಾಯಕರುಗಳು ಹೋದಾಗ ಏನ್ ಹೇಳಿದ್ರು? ಒಪ್ಕೊಳ್ಳಿಲ್ಲ. ಅದೇ 2004ರಲ್ಲಿ 2024ರಲ್ಲಿ ತೋರಿಸ್ತಿದಾರಲ್ಲ, ಅವ್ರಿಗೆ ಪ್ರೈಮ್ ಮಿನಿಸ್ಟರ್ ನಾಯಕರುಗಳು ಹೋಗ್ಬೇಕಾದ್ರೆ ಏನ್ ಹೇಳೋದ್ರು? ಕುಮಾರಸ್ವಾಮಿ ಅವರು ನಮಗೆ ಮನ್ನಣೆ ಕೊಡೋದಿಲ್ಲ, ನಮ್ಮ ಮಾತಿಗೆ ಬೆಲೆ ಕೊಡೋದಿಲ್ಲ, ಅವ್ರು ಹೇಳಿದ್ದನ್ನೇ ಅವರೇ ನಡೆಸ್ಕೊಳ್ತಾರೆ ಅನ್ನುವಂತ ಮಾತುಗಳು. ಆ ವಿಶ್ವಾಸ ಉಳಿಸೋದ್ರಲ್ಲಿ ವಿಫಲವಾಗಿದ್ದೀರಾ ಅಂತ ಅನಿಸಲ್ಲ ನಿಮಗೆ? ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು, ನಾನು ವೈಯಕ್ತಿಕವಾಗಿ ಟೀಕೆ ಮಾಡ್ಲಿಕ್ಕೆ ಹೋಗಲ್ಲ, ಎಲ್ಲಿದ್ದವ್ರನ್ನ ಎಲ್ಲಿ ಕರ್ಕೊಂಡು ಬಂದು ಇಟ್ರು ಸರ್? ಒಂದು ಅಲ್ಪಸಂಖ್ಯಾತ ಮುಖಂಡ ಬೆಳಿಲಪ್ಪ, ನಮ್ಮ ಮಗ ಇದ್ದಂಗೆ ಬೆಳಿಲಿ ಅಂತ ಪೂಜ್ಯ ದೇವೇಗೌಡರು, ಕುಮಾರಣ್ಣವರು ಚಾಮರಾಜಪೇಟೆ ಗಲ್ಲಿ ಗಲ್ಲಿ ಸುತ್ತಬಿಟ್ಟು ಅವ್ರನ್ನ ಒಂದು ಶಾಸಕರನ್ನಾಗಿ ಮಾಡಿ ಸಚಿವರು ಮಾಡ್ಲಿಲ್ಲ ಸರ್. ಅಂತದ್ರಲ್ಲಿ ದೇವೇಗೌಡರ ಬಗ್ಗೆ ಮಾತಾಡಲಿಲ್ಲ, ಓನ್ಲಿ ಕುಮಾರಸ್ವಾಮಿ ಬಗ್ಗೆ ಮಾತನಾಡ್ತಾರೆ. ಅವ್ರು ಓನ್ಲಿ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತನಾಡ್ತಾರೆ. ಅದು ಏನಕ್ಕೆ ಅಂತ ಅಂದ್ರೆ ಅದು ಗೊತ್ತಿದೆ ಜನಕ್ಕೆ, ಯಾರನ್ನ ಬೈದ್ರೆ ಹೇಗ್ ತಗೊಳ್ತಾರೆ, ಹೇಗಿರುತ್ತೆ. ಅವು ಕುಮಾರಣ್ಣವ್ರನ್ನ ಮಂಡಿಕ್ಕೆ ಏನು ಕೇಳ್ಕೊಳ್ತಿದ್ದಾರೆ ಅಂದ್ರೆ ಅಕ್ಕಪಕ್ಕ ಕ್ಷೇತ್ರಗಳಿಗೆ ಒಂದು ಪುಷ್ ಬರುತ್ತೆ, ಒಂದು ಶಕ್ತಿ ಕೊಟ್ಟಂಗಾಗುತ್ತೆ, ಅಕ್ಕಪಕ್ಕದ ಅಭ್ಯರ್ಥಿಗಳಿಗೂ ಒಂದು ಶಕ್ತಿ ಸಿಕ್ಕಂಗಾಗುತ್ತೆ ಅಂತ ಕೇಳ್ತಾರೆ. ಅದೇ ವಿಶ್ವಾಸವನ್ನ ಬಿಜೆಪಿ ನಾಯಕರುಗಳನ್ನ ವಿಶ್ವಾಸ ತೆಗೆದುಕೊಳ್ಳೋದು ಫೇಲ್ ಆಗ್ತಾ ಇದೆ. ಎಕ್ಸಾಕ್ಟ್ಲಿ. ಒಂದು ಪ್ರಶ್ನೆ ನಮ್ಮ ಮುಖ್ಯ
ವಕ್ತಾರರು ಬಿಜೆಪಿ ಅವ್ರಿಗೂ ಕೇಳಿದ್ರಿ ಸರ್, ಕಳೆದ ಚುನಾವಣೆಯಲ್ಲಿ 23ರ ಚುನಾವಣೆಯಲ್ಲಿ ಬಿಜೆಪಿನ ಒಂದು ಪ್ರಯೋಗ ಮಾಡ್ತು ಹಳೆ ಮೈಸೂರು ಭಾಗದಲ್ಲಿ, ಒಂದು ಉತ್ತಮವಾದಂಥ ಒಂದು ಬೆಳವಣಿಗೆನ ಅದ್ರಲ್ಲಿ ಬಂತು. ಆ ಒಂದು ರಿಸಲ್ಟ್ಗೆ ನಮಗೆ ಪೆಟ್ಟಾಯಿತು. ಅಂದರೆ ಕಾಂಗ್ರೆಸ್ ಅವರು 136 ಗೆಲ್ಲಲಿಕ್ಕೆ ಆಯಿತು, ಹಳೆ ಮೈಸೂರು ಭಾಗದಲ್ಲಿ ಅವರು ಮೇಜರ್ ಆಗಿ ಅವರು ಸೀಟನ್ನ ಅವರು ಕಬಳಿಸಿದ್ರು. ನಮಗೆ ಗೊತ್ತಾಯಿತು ನಮ್ಮ ಮುಖ್ಯ ಉದ್ದೇಶ ಏನು ಸರ್, ಕಾಂಗ್ರೆಸ್ನ ರಾಜ್ಯದಿಂದ ಹೊರ ಹಾಕಬೇಕು. ಕಾಂಗ್ರೆಸ್ ಅವರು ದೌರ್ಜನ್ಯದ ಬಗ್ಗೆ ಅವರು ಇವಾಗಲೂ ಸ್ಪಷ್ಟೀಕರಣ ಕೊಡ್ತಿಲ್ಲ. ಕನ್ನಡ ಅಂದಾಗ ಬೆಳಗಾವಿನಲ್ಲಿ ಹೋಗ್ಬಿಟ್ಟು ಸುವರ್ಣಸೌಧ ಕಟ್ಟಿದ್ರು ಕುಮಾರಣ್ಣ ಅವರು. ಅದಕ್ಕಿಂತ ಬೇಕಾ ಪ್ರಾದೇಶಿಕತೆ ಬಗ್ಗೆ ಉಳಿಸ್ಕೊಳ್ಳೋದು ಹೇಗೆ ಅಂತ? ಅದು ಕಾಂಗ್ರೆಸ್ ಅಲ್ಲಿ ಇದೆಯಾ ಸರ್? ಇವತ್ತಿಗೂ MES ಪುಂಡ್ರ ಬಗ್ಗೆ ಒಂದು ಅದು ಬಸ್ತನಲ್ಲಿ ಇಡಕ್ಕಾಗ್ತಿಲ್ಲ. ಯಾರಿದ್ದಾರೆ ಇವತ್ತು ಸರ್ ನಮ್ಮ ಸರ್ಕಾರ ರಾಜ್ಯದಲ್ಲಿ? ಅದನ್ನ ಅವ್ರು ಮಾತಾಡಬೇಕು. ದೌರ್ಜನ್ಯದ ಬಗ್ಗೆ ರಾಮನಗರದಲ್ಲಿ ಏನಾಗಿದೆ, ಅಭ್ಯರ್ಥಿಗಳಿಲ್ಲ. ಇವತ್ತು ಇಷ್ಟು ದಿನ ಫ್ಯಾಮಿಲಿ ಪೊಲಿಟಿಕ್ಸ್ ಮಾತಾಡ್ತಿದ್ರು ಸರ್, ಇವತ್ತು ಕಾಂಗ್ರೆಸ್ ಅವ್ರು ಯಾಕೆ ಮಾತಾಡ್ತಿಲ್ಲ ಹೇಳಿ? ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು, ಚಿಕ್ಕ ಮಾವನ ಮಕ್ಕಳು, ಅಳಿಯದಿರು ದೊಡ್ಡ ಮಾವನ ಮಕ್ಕಳು ನಿಲ್ಲಿಸ್ಕೊಂಡವ್ರು. ಯಾಕೆ ಹೇಳಿ? ಸಚಿವರಿಗೆ ಬುಲಾವ್ ಕೊಟ್ಟಿದ್ದು ಭಯಪಟ್ರು. ಅಂದ್ರೆ ಕುಮಾರಣ್ಣ ಒಂದು ವಿರಾಮ ತಗೊಳ್ಬೇಕು. ನಾನು ಒಂದು ವಿರಾಮ ತಗೊಂಡು ವಾಪಸ್ ಬರ್ತೀನಿ. ಅಶ್ವಿನ್ ಹೇಳ್ದಂಗೆ ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳು ಏನಲ್ಲ, ಸ್ವಂತ ಮಕ್ಕಳನ್ನೇ ನಿಲ್ಸಿದ್ದಾರೆ.